ಮೊದಲನೆಯದಾಗಿ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ರಾಜ್ಯದ ಜನಪ್ರಿಯ ದೀನದಲಿತರ ರೈತ ನಾಯಕರ ಎಲ್ಲ ಸಮಾಜ ಬಂಧುಗಳ ಹಿತವನ್ನು ಕಾಪಾಡುವಂತಹ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪಾಜಿಯವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಪಕ್ಷ ಕೂಡ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ನೀಡಿರುವುದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ, ಇಡೀ ದೇಶದಲ್ಲಿ ನಮ್ಮ ಪ್ರಧಾನಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಇಡೀ ದೇಶ ಜಗತ್ತಿನಲ್ಲೇ ತಲೆ ಎತ್ತಿ ನಡೆಯುವಂತೆ ಮಾಡಿದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ನಿಜಕ್ಕೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಬೇರೆ ಬೇರೆ ದೇಶಗಳು ಇವತ್ತು ನಮಗೆ ಈ ಒಂದು ಗೌರವವನ್ನು ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳು ಕೂಡ ಅಭಿವೃದ್ಧಿಯ ಅಧಿಕಾರರ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಕ್ಕೆ ನಾವು ಕೂಡ ನಮ್ಮ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಪರಿಶಿಷ್ಟ ಜಾತಿ ವರ್ಗದವರಿಗೆ ಈ ಒಂದು ನಿಗಮದಿಂದ ನೀಡುತ್ತಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಸರಿಯಾದವರಿಗೆ ತಲುಪಿಸುವ, ಫಲಾನುಭವಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ವಿಶೇಷವಾಗಿ ಕಾರ್ಯಕರ್ತರಿಗೂ ಕೂಡ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಕಳೆದ 30 ವರ್ಷಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪಕ್ಷ ನನಗೆ ಹಲವಾರು ಸ್ಥಾನಮಾನಗಳನ್ನು ನೀಡಿ ಸಂಘಟನೆಯಲ್ಲಿ ಕೂಡ ಕೊಟ್ಟಿದೆ. ಅದೇ ರೀತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿತ್ತು. ನಮ್ಮ ಯಾವುದೇ ಕಾರ್ಯಕರ್ತರು ಎದೆಗುಂದದೆ ಒಂದು ಈ ನಮ್ಮ ಸಂಘಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಕಾರಣಕರ್ತರಾಗಿರುವ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು, ಅದೇ ರೀತಿ ನಮ್ಮ ಸಂಘಟನೆಯಲ್ಲಿರುವ ನಮ್ಮ ಕಾರ್ಯಕರ್ತರು ಬಹಳ ಮುಖ್ಯ. ನಮ್ಮ ಹಿಂದಿನ ಅಜಾತ ಶತ್ರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಅಟಲ್ಜಿ ಅವರು ಹೇಳ್ತಾ ಇದ್ರು, ಯಾವುದೇ ಒಂದು ಜವಾಬ್ದಾರಿ ಮುಖ್ಯವಲ್ಲ, ಆದರೆ ಕಾರ್ಯಕರ್ತ ಅನ್ನೋ ಜವಾಬ್ದಾರಿ ಬಹಳ ಮುಖ್ಯ, ಅದಕ್ಕೇನು ಮಾಜಿ ಅನ್ನೋದು ಇರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಆ ರೀತಿಯಲ್ಲಿ ನಾವು ನಮ್ಮ ವಾಜಪೇಯಿಯವರು ನಡ್ಕೊಂಡಂತ ರೀತಿಯಲ್ಲಿ ಇವತ್ತು ದೇಶಕ್ಕೆ ಮಾದರಿಯಾಗಿರುವ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ಜಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ನಮ್ಮ ನಿಗಮದ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ತಲುಪಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಒಳ್ಳೆ ಹೆಸರನ್ನ ತರ್ತೇನೆ, ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.